ಮೊಬೈಲ್ ಸ್ಕ್ರಾಲ್ ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ಸಿ ಅದಕ್ಕೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನಾವು ಡಿಫ್ರೆನ್ಷಿಯೇಟ್ ಏನು ಮಾಡಬಹುದು ಅಂದರೆ, ಒಂದು ದಿನಕ್ಕೆ ಇವರು 2 ಅವರ್ ನೋಡ್ತಾರೆ, ಒಂದು ದಿನಕ್ಕೆ ಇವರು 8 ಅವರ್ ನೋಡ್ತಾರೆ, ಹಂಗೊಂದು ಡಿಫ್ರೆನ್ಷಿಯೇಟ್ ಮಾಡಬಹುದು. ಈಗ ನೋಡಿ, ನಮಗೆ ಏನು ವಿಷಯ ಬೇಕೋ ಅಂಥದ್ದನ್ನು ನೋಡಬೇಕು. ನೀವು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹುಚ್ಚಾಪಟ್ಟೆ ಕುಣಿತಾ ಇರೋದು ಏನೇನೋ ನೋಡ್ತಾ ಇದ್ದೀರಲ್ವಾ, ಯಾವುದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಯಾಕೆ ಇಂಥ ಜನಗಳು ಇದ್ದಾರಾ ಅಂತ ಅನ್ಸುತ್ತೆ, ಅಥವಾ ಯಾರಿಗೋ ಒಂದು ವಿಚಿತ್ರವಾಗಿ ಬರ್ಡೇ ವಿಶ್ ಮಾಡೋದು, ಏನೋ ಯುನೋ ಪೀಪಲ್ ಹ್ಯಾವ್ ಲಾಸ್ಟ್ ದರ್ ಮೈಂಡ್ಸ್. ಆದರೆ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ನಾಟ್ ಮೋಟಿವೇಟಿಂಗ್ ಮೀ. ಈಗ ನಿಮ್ಮಂಥ ಪಾಡ್ಕಾಸ್ಟ್ಗಳನ್ನು ನೋಡೋದು, ಸಮಥಿಂಗ್ ಐಮ್ ಲರ್ನಿಂಗ್ ನ್ಯೂ ಇನ್ ಮೈ ಲೈಫ್, ದಟ್ ಈಸ್ ಗುಡ್. ಯಾವುದೋ ಒಂದು ಹಾಬಿಗೆ ಒಳಗಾಗ್ತೀನಿ, ಯುನೋ ಬ್ಯಾಡ್ಮಿಂಟನ್ ಆಡೋದು, ಗಾಲ್ಫ್ ಆಡೋದು, ಅಥವಾ ಕ್ರಿಕೆಟ್ ಆಡೋದು, ಅಥವಾ ಹೊಸ ಜಿಮ್ಮಿಗೆ ಹೋಗೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮಾಡ್ತಾ ಇದ್ದರೆ ಇನ್ನೊಂದು ದಿನ HIIT ಮಾಡೋದು, ಡ್ಯಾನ್ಸ್ ಮಾಡೋದು, ಮೀಟಿಂಗ್ ನ್ಯೂ ಪೀಪಲ್, ಗ್ರೂಪ್ ಆ್ಯಕ್ಟಿವಿಟಿ, ಕಮ್ಯುನಿಟಿ ಇಂಪ್ರೂವ್ ಆಗೋದು, ಯಾರಿಗೊಬ್ಬರಿಗೆ ಹೋಗಿ ಸಹಾಯ ಮಾಡೋದು, ಇದೆಲ್ಲವೂ ಕೂಡ ನಮಗೆ ನಮ್ಮ ಒಳಗಿರ್ತಕ್ಕಂಥ ಒಂದು ಹುಮ್ಮಸ್ಸನ್ನು ತರ್ತಾ ಹೋಗುತ್ತೆ. ಇದು ಕೂಡ ಡೋಪಮೈನ್ ರಿಲೀಸ್ ಮಾಡ್ತಾ ಹೋಗುತ್ತೆ.